ಶಾರದೆ ಎಂಬಳನ್ನು ಅದೇ ಕೆಳ್ಳಿಳ್ಳಿ ಗ್ರಾಮದ ಪ್ರಸನ್ನ ಎಂಬುವರು ಈಗ 6 ವರ್ಷದ ಹಿಂದೆ ಮದುವೆ ಆಗಿದ್ದರು. ಆ ಮದುವೆ ಆದ ನಂತರ ಅವರಿಗೆ ಯಾವಾಗಲೂ ಸ್ವಲ್ಪ ಗಲಾಟೆಗಳು ನಡೀತಲೇ ಇದ್ವು. ಆವಾಗ ಈಗ ಹಾಸನಲ್ಲಿ ಎಸ್ ಪಿಗೂ ಕಂಪ್ಲೇಂಟ್ ಮಾಡಿದ್ದು, ನಾವು ಹೋಗಿದ್ವು. ಆಮೇಲೆ ಬೇಲೂರು ಸರ್ಕಲ್ ಇನ್ಸ್ಪೆಕ್ಟ್ರಿಗೂ ಕಂಪ್ಲೇಂಟ್ ಮಾಡಿದಾಗಲೂ ನಾನು ಹೋಗಿದ್ದೆ. ಮತ್ತು ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಾಗಲೂ ನಾನು ಯಾವಾಗ ಸಮಸ್ಯೆ ಆಯಿತು ಅವಾಗಲೆಲ್ಲ ನಾನು ಹೋಗಿ ಸ್ಪಂದಿಸಿದ್ದೀನಿ. ಅವರು ಗಂಡ ಹೆಂಡತಿ ಹೊಂದಾಣಿಕೆ ಆಗ್ತಿರಲಿಲ್ಲ ಅಂತ ಅವಳು ಹೇಳೋಳು. ಈಗ ನನ್ನ ಬರೀ ಹೊಡಿತಾನೆ, ಅಲ್ಲಿಗೆ ಹೋಗ್ತಾನೆ ಇಲ್ಲಿಗೆ ಹೋಗ್ತಾನೆ, ರಾತ್ರಿ ಹೊತ್ತು ಊಟಕ್ಕೆ ಬರೋಲ್ಲ, ಅದು ಮಾಡಿರೋ ಉಣ್ಣಲ್ಲ ತಿನ್ನಲ್ಲ ಅನ್ನೋ ಒಂದು ಗಲಾಟೆ ಮಾಡ್ತಾಯಿದ್ರು. ಆ ಗಲಾಟೆಯಿಂದ ಇವನು ಹೊಡೆದಿರ್ತಾನೆ. ಈಗ ಮೊನ್ನೆ ಇದೇ ವಿಚಾರವಾಗಿ ಹೊಡೆದು ಅವನು ಗಬ್ಬಲ್ಗೋಡು ಗಡೀಲಿ ವಾಸವಾಗಿರ್ತಾನೆ. ಗಬ್ಬಲ್ಗೋಡಿಂದವ ಹಳೇಬೀಡು ದೇವಸ್ಥಾನಕ್ಕೆ ಹುಲಿಕಲ್ಲೇಶ್ವರ ದೇವಸ್ಥಾನ ತಕ್ಕ ಹೋಗ್ಬಿಟ್ಟು ಅವ್ರ ಮನೆಯವರಿಗೆಲ್ಲ ಇನ್ಫಾರ್ಮೇಷನ್ ಮಾಡಿರ್ತಾನೆ. ಇದು ನಮಗೆ ಅವನು ಕೊಲೆ ಮಾಡಿ ಕರ್ಕೊಂಡು ಹೋಗಿರ್ತಾನೆ ಅಂತ ನಮಗೆ ಇದಾಗಿರುತ್ತೆ. ಅದೇ ರೀತಿ ಮತ್ತೆ ಹಳೇಬೀಡು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿರ್ತೀವಿ. ಆ ಕಂಪ್ಲೇಂಟಲ್ಲಿ ಸ್ಟೇಷನಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ UDR ಮಾಡಿದ್ದಾರೆ. FIR ಮಾಡಿ ಅಂತ ಹೇಳಿದ್ರೆ ಅವ್ರು FIR ಮಾಡಿಲ್ಲ, UDR ಮಾಡಿದ್ದಾರೆ. UDR ಮಾಡಿದ ನಂತರ ಪೋಸ್ಟ್ ಮಾರ್ಟಮ್ ಆದಮೇಲೆ ಇದು ಮಾಡ್ತೀವಿ ಅಂತ ನಮಗೆ ಅನ್ಯಾಯ ಮಾಡಿದ್ದಾರೆ. ಈಗ ಮತ್ತೆ ನಾವು ಅವ್ರು ಪೋಸ್ಟ್ ಮಾರ್ಟಮ್ ಮಾಡುವಾಗ ಒಳಗೆ ಹೋಗಿ ನೀವೆಲ್ಲ ವೀಡಿಯೋ ಮಾಡ್ಕೊಳ್ಳಿ ಅಂದರು. ಆ ಒಳಗೆ ಹೋದ ನಂತರ ನೀವು ಯಾರು ವೀಡಿಯೋ ಮಾಡ್ಕೊಬೇಡಿ ಅಂತ ಹೊರಗೆ ಕಳಿಸಿರ್ತಾರೆ. ಇದು ನಮಗೆ ಇವರು ಪೊಲೀಸ್ನವ್ರ ಮೇಲೆ ತುಂಬ ಅನುಮಾನ ಇರೋದ್ರಿಂದ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ನಾವು ಕೇಳ್ಕೊತಿದ್ವಿ. ಆ ಮಗಿಗೂ ನ್ಯಾಯ ಸಿಗಬೇಕು ಅಂತ ನಾವು ಕೇಳ್ಕೊತಿದ್ದೀನಿ. ಮದುವೆ ಇಂಟ್ರಿಕೇಸ್ಟ್ ಮ್ಯಾರೇಜ್ ಆಗಿರೋದು, ಲವ್ ಮ್ಯಾರೇಜು. ಆಗಿ ಹೆಚ್ಚು ಕಮ್ಮಿ 6 ವರ್ಷ ಆಗಿದೆ. ವಾಸ ಅವರು ಅಲ್ಲಿ ಇಲ್ಲಿ ಅಂತಿಲ್ಲ, ಸ್ವಲ್ಪ ದಿನ ಸೋಂಪುರದಲ್ಲಿದ್ದರು. ಅವನು ಡ್ರೈವರ್ ಆದಿದ್ದರಿಂದ ಅವನು ಎಲ್ಲೆಲ್ಲಿರ್ತಾನೆ ಅಂತ ಹೇಳೋಕ್ಕೆ ಬರ್ತಿರಲಿಲ್ಲ. ಈಗ ಗಬ್ಬಲ್ಗೋಡು ಗಡೀಲಿದ್ದ. ಹಂಗಾಗಿ ಈಗ ಹೋದವ್ರದಲ್ಲೇ ನಾನು ನೋಡಿದ್ದೆ, ಅಲ್ಲಿ ಆ ಹುಡುಗಿ ಓಡಾಡ್ತಿದ್ದದ್ದು ನೋಡಿದ್ದೆ, ಚೆನ್ನಾಗೇ ಇತ್ತು ಹುಡುಗಿ. ಇವನು ಕೊಲೆ ಮಾಡಿರ್ತಾನೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ವಿಚಾರ ಅಂತಂದರೆ ಈಗ ಅವರು ಜಾತಿ ನಿಂದನೆ ಮಾಡೋದು ಜಾಸ್ತಿ. ನೀನು ಒಳ್ಳೆಯ ಮದುವೆ ಇದ್ದೀನಿ, ನೀನು ನಮ್ಮ ಮನೆಗೆ ಸೇರಿಸಲ್ಲ ನನ್ನನ್ನು, ನೀನು ಅದರಿಂದ ಇದ್ದರೆ ನಾನು ಮನೆಗೆ ಹೋಗೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವನು ಜಾತಿ ನಿಂದನೆ ಮಾಡಿ ಹುಡುಗ ಈಗ ಅವನು ಹೇಳ್ತಾನೆ ಹೃದಯಘಾತ ಆಯಿತು ಅಂತ ಹೇಳ್ತಾನೆ. ಈ ಹೃದಯಘಾತ ಆದವನು ಆಸ್ಪತ್ರೆಗೆ ಕರ್ಕೋಗ್ಬೇಕು. ಅವನು ಆಸ್ಪತ್ರೆಗೆ ಕರ್ಕೋಗಲ್ಲ, ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡು ಹೋದ? ಅಲ್ಲಿ ಹೃದಯಘಾತದ ಆಸ್ಪತ್ರೆ ಇತ್ತ ಅಲ್ಲಿ. ಅವನು ಬೇಲೂರು ಗಬ್ಬಲ್ಗೋಡು ಗಡಿಯಿಂದವ 5 ಕಿಲೋಮೀಟ್ರ್ ಆಗುತ್ತೆ. ಆ ಗಬ್ಬಲ್ಗೋಡು ಗಡಿಯಿಂದ ಬೇಲೂರಿಗೆ ಬರೋಕ್ಕೆ 5 ಕಿಲೋಮೀಟ್ರ್ ಜನರಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬೋಯಿತ್ತು. ಅವನು ಹುಲಿಕಲ್ಲೇಶ್ವರ ದೇವಸ್ಥಾನಕ್ಕೆ ಯಾಕೆ ಕರ್ಕೋಗಿ ಫೋನ್ ಮಾಡ್ತಾನೆ? ಅಲ್ಲಿಂದ ಮತ್ತೆ ಹೋಗ್ತಾರೆ, ಅಲ್ಲಿಂದ ಅಲ್ಲೇ ಇರ್ತಾರೆ. ಅಷ್ಟೊತ್ತಿಗೆ ವಿಚಾರ ಗೊತ್ತಾಗುತ್ತೆ. ಈಗ ಸ್ಥಳೀಯರೆಲ್ಲ ಹೋಗಿ ನೋಡಿರ್ತಾರೆ. ಅವನು ಬಂದಿದ್ದಾನೆ ದೇವಸ್ಥಾನಕ್ಕೆ ಅಂತ. ಅಲ್ಲಿಂದ ಬಾಡಿನ ಓಮಿನಿ ಕಾರ್, ಯಾವುದು ಸ್ಯಾಂಟ್ರೋ ಕಾರಲ್ಲಿ ಬಂದಿದ್ದಾನೆ. ಅವನು ಆಸ್ಪತ್ರೆಗೆ ಹೋಗಿಲ್ಲ, ಅವನು ದೇವಸ್ಥಾನಕ್ಕೆ ಹೋಗಿದ್ದಾನೆ. ದೇವಸ್ಥಾನಕ್ಕೆ ಹೋದ ನಂತರ ಅಲ್ಲಿ ಅವ್ರ ಮನೆಯವರಿಗೆಲ್ಲವ ನಿಮ್ಮ ಆಂಟಿಗೆ ಹಾರ್ಟ್ ಅಟ್ಯಾಕ್ ಆಯ್ತೆ, ಇಲ್ಲಿ ತೀರೋಗಿದ್ದಾಳೆ ಅಂತ ಹೇಳಿರ್ತಾನೆ ಅಂತ ಹೇಳಿರ್ತಾನೆ. ಹಾಗಾಯ್ತೆ ಆಗೈತೆ ಅನ್ನೋದನ್ನು ಅವನು ಉಪಯೋಗಿಸ್ಕೊಬಿಟ್ಟಿದ್ದಾನೆ. ಅವನು ಹಂಗಾಯ್ತೆ ಅಂತ ಅವನ ಆಸೆ ಅವನಿರೋದು. ಆದರೆ ಇಲ್ಲಿ ನಮಗೆ ನ್ಯಾಯ ಸಿಗ್ತಾಯಿಲ್ಲ. ಯಾಕೆ ನ್ಯಾಯ ಸಿಗ್ತಾಯಿಲ್ವಪ್ಪ ಅಂತಂದರೆ, ಈಗ ಕಂಪ್ಲೇಂಟ್ ಕೊಟ್ಟಿರೋದೇ ಒಂದು ರೀತಿ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಪ್ರಕಾರ ಪೊಲೀಸ್ನವ್ರು FIR ಮಾಡ್ಬೋದಿತ್ತು. ನಾವು ಬೆಳಗ್ಗಿನಿಂದ ಸತತವಾಗಿ ಹೋರಾಡ್ತಿದ್ವಿ, FIR ಮಾಡಿಕೊಡಿ ಸರ್ ಅಂತಿದ್ದಾರೆ. ಅವ್ರು ಹೇಳ್ತಾರೆ UDR ಮೇಲೆ FIR ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಮಗೆ ಅನುಮಾನ ಇದ್ರಿಂದ ನಮಗೆ ಇವ್ರು ನ್ಯಾಯ ಕೊಡಬೇಕು ಅಂತ ಕೇಳ್ಕೊಂತಿದ್ವಿ. ನಮಗೆ ಹಾರ್ಟ್ ಅಟ್ಯಾಕ್ ಅಂತಂದರೆ ಅವ್ರು ಗಲಾಟೆ ನಡೀತಲೇ ಇರೋದಲ್ವ. ಆ ಹುಡುಗಿ ನಾರ್ಮಲಾಗಿ ಚೆನ್ನಾಗೇ ಇದ್ಲಲ್ಲ. ಅವಳಿಗೆ ಯಾವಾಗಲೂ ಒಂದು ಆಸ್ಪತ್ರೆಗೆ ಹೋಗಿ ಅವಳು ಆಸ್ಪತ್ರೆಗೆ ಹೋದಳೆಲ್ಲ ಇಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂಡಿಲ್ಲ, ಇಲ್ಲ ಹಾರ್ಟ್ ಏನಾರು ಇದು ಅಂತ ಹೇಳಿಲ್ವಲ್ಲ, ಏಕೆ ಆಗ್ಬಿಡುತ್ತಾ ಅನ್ನೋದು ನಮ್ಮ ಅನುಮಾನ ಅಷ್ಟೇ. ಅವನಿಗೆ ಸರಿಯಾದ ಕಾನೂನು ಕ್ರಮ, ಅವನಿಗೆ FIR ಆಗಬೇಕು, ಅವನು ಅರೆಸ್ಟ್ ಮಾಡಬೇಕು. ಈಗ ಆ ಹುಡುಗಿ ಸತ್ತರ ಕುಟುಂಬಕ್ಕೆ ಒಳ್ಳೇದಾಗಬೇಕು. ಆ ಮಗುವಿಗೆ ಏನು ಜೀವನಾಂಶ ಬೇಕು ಅದನ್ನೆಲ್ಲ ಅವ್ರ ಮನೆಯವರೇ ಬರೆಸ್ಬೇಕು. ಅದರಿಂದ ಆ ಥರದ್ದೆಲ್ಲ ಫುಲ್ ನ್ಯಾಯ ಕೊಡಿಸ್ಬೇಕು.